ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಹಾಗೆಯೇ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಈರುಳ್ಳಿ ಎರಡೂ ಇದೆ. ಅದರ ಟಾಪ್ ರೇಟ್ ಏನು ಅಂತ ಹೇಳಿ ನಾವು ಗಮನಿಸ್ತಾ ಹೋಗೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 9/5/2025. ಇವತ್ತು ಶುಕ್ರವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನಾವು ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಗೆಯೇ ವಿಡಿಯೋ ಎಂಡಲ್ಲಿ ನಾನು ಇವತ್ತಿನ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ, ಅದನ್ನು ಸಹ ನೀವು ಚೆಕ್ ಮಾಡಬಹುದು. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 16 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನೋಡಬಹುದು, ಈರುಳ್ಳಿನ ನೀವು ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಳ್ಬಹುದು. ಜೊತೆಗೆ ನೀವು ಈರುಳ್ಳಿನ ಕ್ವಾಲಿಟಿ ಕೂಡ ನೀವು ಚೆಕ್ ಮಾಡಬಹುದು. ನಿಮಗೆ ಯಾವುದ್ರ ಬಗ್ಗೆ ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 15 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೋಡಬಹುದು, ಬಿಗ್ ಸೈಜಲ್ಲಿ ಇದೆ. ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಕೇವಲ ನಿಮಗೆ 15 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರುಕಟ್ಟೆಯಲ್ಲಿ. ಮಾರ್ನಿಂಗ್ 9 o'clock ಒಳಗಡೆ ನೀವು ಯಶವಂತಪುರ ಮಾರ್ಕೆಟಲ್ಲಿ ಇದ್ದರೆ ನೀವು ಕೂಡ ಇದನ್ನೆಲ್ಲ ಚೆಕ್ ಮಾಡಬಹುದು. ಇವಾಗ ನಾವು ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸಲ್ಲಿ ಯಾವ್ಯಾವ ಸೈಜ್ ಈರುಳ್ಳಿಗೆ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಓವರ್ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ, ನಮ್ಮ ಕರ್ನಾಟಕದ ಈರುಳ್ಳಿಗೆ 1400 ರೂಪಾಯಿಂದ 1600 ರೂಪಾಯಿ ತನಕ ಇದೆ. ಹಾಗೆಯೇ ಮುಕ್ಕಾಲು ಸೈಜಲ್ಲಿರುವಂತಹ ಈರುಳ್ಳಿಗೆ 1200 ರೂಪಾಯಿಂದ 1400 ರೂಪಾಯಿ ತನಕ ಇದೆ. ಹಾಗೆಯೇ ಮೀಡಿಯಮಲ್ಲಿರುವಂತಹ ಈರುಳ್ಳಿಗೆ 100 ರೂಪಾಯಿಂದ 1200 ರೂಪಾಯಿ ತನಕನೂ ಇದೆ. ಹಾಗೆ ಗೋಲ್ಟಾಗೆ 800 ರೂಪಾಯಿಂದ 1000 ರೂಪಾಯಿ ತನಕ ಇದೆ. ಗೋಲ್ಟಿ 200 ರೂಪಾಯಿಂದ 500 ರೂಪಾಯಿ ತನಕ ನಡೀತಾ ಇದೆ. ಹಾಗೆಯೇ ಉಳಿದಿರುವಂತಹ ಎಲ್ಲ ಸೈಜ್ಗೂ ಟೋಟಲ್ ಆಗಿ ಸೇರಿಬಿಟ್ಟು 500 ರೂಪಾಯಿಂದ 1000 ರೂಪಾಯಿ ತನಕ ನಡೀತಾ ಇದೆ ಮಿಕ್ಸಲ್ಲಿ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿಯ ಒಂದು ರೇಟ್ ಆಗಿದೆ. ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿಗೆ ಎಷ್ಟು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಟಾಪು, ಸೊ ಇದರಲ್ಲಿ ಎಕ್ಸ್ಟ್ರಾ ಸೂಪರ್ ಸೈಜ್ಗೆ ನಿಮಗೆ 1700 ರೂಪಾಯಿಂದ 1800 ರೂಪಾಯಿ ತನಕ ನಡೀತಿದೆ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿಯ ಈರುಳ್ಳಿಗೆ ನಿಮಗೆ 1400 ರೂಪಾಯಿಂದ 1600 ರೂಪಾಯಿ ತನಕ ನಡೀತಾ ಇದೆ. ಇದು ಮಹಾರಾಷ್ಟ್ರದ ಈರುಳ್ಳಿಗೆ. ಇಲ್ಲಿವರೆಗೂ ನಾವು ಯಾವ್ಯಾವ ಸೈಜಲ್ಲಿರುವಂತಹ ಈರುಳ್ಳಿಗೆ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಹೇಳಿ ನೋಡಿದ್ವಿ. ಅದನ್ನು ಡೀಟೇಲ್ಸ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಕರ್ನಾಟಕದ ಈರುಳ್ಳಿ ಹಾಗೂ ಮಹಾರಾಷ್ಟ್ರ ಆನಿಯನ್, ಈ ಡೀಟೇಲ್ಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ನ ನೋಡೋಣ. ಅದರಲ್ಲಿ ನಮ್ಮ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 48,233 ಬ್ಯಾಗ್ಸ್ ಬಂದಿದೆ. 143 ವೆಹಿಕಲ್ಸು ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. ಬರೀ ಈರುಳ್ಳಿ ವೆಹಿಕಲ್ಸು ಇಷ್ಟು ಬಂದಿದೆ. ಸೊ ನೋಡ್ಕೊಳ್ಬಹುದು ನೀವು, ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಕೂಡ ನಿಮಗೆ ಗೊತ್ತಾಯಿತು. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ನೀವು ಫಸ್ಟ್ ಕಮೆಂಟನ್ನ ನೀವು ಚೆಕ್ ಮಾಡಿದ್ರೆ ನಮ್ಮ ವಾಟ್ಸಪ್ ಲಿಂಕನ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ಆ ಲಿಂಕ್ನ ಓಪನ್ ಮಾಡಿಬಿಟ್ಟು ಗ್ರೂಪ್ಗೆ ಜಾಯ್ನ್ ಆದರೆ ಸೊ ಎವ್ರಿ ವಿಡಿಯೋಗಳು ನಿಮಗೆ 9 o'clock ಒಳಗಡೆ ಆ ವಾಟ್ಸಪ್ಪಲ್ಲಿ ನಾವು ಹಾಕ್ತೀವಿ ವಿಡಿಯೋಗಳನ್ನ, ಎವ್ರಿ ವಿಡಿಯೋಗಳನ್ನ ಹಾಕ್ತೀವಿ. ನೀವು ಅಲ್ಲೇ ಚೆಕ್ ಮಾಡಿಬಿಟ್ಟು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದರೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.